ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಲಕ್ಷ್ಮಿ ಹೋಮ್ ಪ್ರಾಡಕ್ಟ್ಸ್ ಯೂಟ್ಯೂಬ್ ಚಾನಲ್. ಸೊ ನೀವು ಇವಾಗ ನೋಡ್ತಾ ಇದ್ದೀರಾ, ಫೋಟೋದಲ್ಲಿ ಕಾಣಿಸ್ತಾ ಇದೆ ಏನು ಅಂತ ಗೊತ್ತಾಗಿರ್ಬೋದು. ಇವತ್ತು ಸ್ಪೆಷಲ್ ಅಂದರೆ ಸ್ಪೆಷಲ್ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡೋ ಒಂದು ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ ಆ್ಯಂಡ್ ನಿಮ್ಮ ಒಂದು ಅನಿಸಿಕೆನ ಶೇರ್ ಮಾಡಿ. ರೊಟ್ಟಿ ಮಾಡೋಕ್ಕಿಂತ ಮುಂಚೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿಗೆ ಒಂದು ಕವನನೇ ಬರೆದಿದ್ದಾರೆ. ನಾನು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕೈಯ ಬಳೆಗೆ ಕಣಕ ಕಟ್ಟಿ ಟಪ ಟಪ ಬಡಿದು ತಟ್ಟಿ ತಟ್ಟಿ ಆಗ ಮಾಡ್ತಿದ್ರೋ ಜೋಳದ ರೊಟ್ಟಿ, ತಿನ್ನಕ್ಕೆ ಕುಂತ್ರ ಸಾಲದಿಲ್ಲೋ ಬುಟ್ಟಿ. ಉಪ್ಪ ಬೆಳ್ಳುಳ್ಳಿ ಕುಟ್ಟಿ ಕುಟ್ಟಿ ಮಿಜಿ ಮಿಜಿ ನಾದಿ ತೀಡಿ ತಟ್ಟಿ, ಬೆಣ್ಣೆಯ ಸವರಿ ಮುಟ್ಟಿಗೆ ಕಟ್ಟಿ ತಿಂದವರು ಆಗ ಜೋಳದ ರೊಟ್ಟಿ. ತಟ್ಟಿದ್ರ ನೋಯ್ತಾವೋ ಈಗಿನವರ ರೊಟ್ಟಿ, ಅದಕ್ಕಾಗಿ ಬಂದಾವೋ ಮೆಷಿನ್ ರೊಟ್ಟಿ. ಅಂಗಡಿಯಾಗ ತರ್ತಾರೋ ದುಡ್ಡು ಕಟ್ಟಿ, ತಿನ್ನಲು ಇರಬೇಕೋ ಒಸಡಿ ಗಟ್ಟಿ. ಪಿಜ್ಜಾ ಬರ್ಗರ್ ತಿನ್ಬ್ಯಾಡೋ ಬುಟ್ಟಿ, ಹೊಟ್ಯಾಗ ತುಂಬ್ಯಾದೋ ಸಗಣಿ ಲಟ್ಟಿ. ನೋಡಲು ಕಾಣ್ತಾವೋ ಡೊಳ್ಳು ಹೊಟ್ಟಿ, ದೇಹದಾಗ ಉಳಿದಿಲ್ಲೋ ಏನೇನು ಗಟ್ಟಿ. ಉತ್ತರ ಕರ್ನಾಟಕದಾಗ ಬಂದೀದಿ ಹುಟ್ಟಿ, ಉಂಡು ಬೆಳಿಬೇಕೋ ಜೋಳದ ರೊಟ್ಟಿ. ಗಟ್ಟಿಯಾಗ್ತಾವೋ ನಿನ್ನೆರಡು ರೊಟ್ಟಿ, ನಿನ್ನ ಮುಂದೆ ನಿಲ್ಲೋರು ಇಲ್ಲೋ ತೊಡಿ ತಟ್ಟಿ. ಹೇಗಿದೆ ಕವನ? ಇಷ್ಟ ಆದರೆ ಕಮೆಂಟ್ ಮಾಡಿ. ಜೋಳದಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ, ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆ, ಕ್ಯಾನ್ಸರ್ ಅಂತ ಕಾಯಿಲೆ ಸಮಸ್ಯೆಗಳಿಂದ ತಡೆಗಟ್ಬೋದು. ಆ್ಯಂಡ್ ಜೋಳದಲ್ಲಿ ಯಾವುದೇ ರೀತಿ ಆಯಿಲ್ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ತೂಕ ಕಡಿಮೆ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಡೈಲಿ ತಿನ್ನೋಕ್ಕಾಗಿಲ್ಲ ಅಂದರೂ ಕೂಡ 2 ದಿನಕ್ಕೊಮ್ಮೆ ಅಥವಾ ವಾರದಲ್ಲಿ ಒಂದು ಸಲ ಜೋಳನ ಯೂಸ್ ಮಾಡಿ. ಜೋಳದ ರೊಟ್ಟಿನ 2 ಥರ ಮಾಡ್ಬೋದು. ಮೆತ್ತನ ರೊಟ್ಟಿ ಮತ್ತು ಕಟ್ಟಿ ರೊಟ್ಟಿ ಅಂತ ಕರಿತೀವಿ ನಾವು ಉತ್ತರ ಕರ್ನಾಟಕದಲ್ಲಿ. ಸೊ ಬಿಸಿ ರೊಟ್ಟಿ ಅಂತಂದರೆ ಹಾಗೆ ಮಾಡಿ ಅವಾಗೆ ತಿನ್ನೋ ಅಂಥದ್ದು. ಕಟ್ಟಿ ರೊಟ್ಟಿ ಅಂತಂದರೆ ನೀವು ಎಷ್ಟು ದಿನ ಬೇಕಿದ್ದರೂ ಇಟ್ಕೊಂಡು ತಿನ್ಬೋದು. ಅದನ್ನು ಸ್ವಲ್ಪ ರೋಸ್ಟಾಗಿ ಬೇಯಿಸಿ ಇಟ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ 2 ಥರನೂ ಕೂಡ ನಿಮಗೆ ತೋರಿಸ್ತೀನಿ. ಫಸ್ಟ್ ಬಿಸಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನಾನೊಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ದೆ ಅಲ್ವಾ, ಸೊ ಆ ಥರ ಚೆನ್ನಾಗಿ ಬಿಸಿ ಆಗಬೇಕು. ಆ ಬಿಸಿ ಆಗಿರೋ ನೀರನ್ನು ಹಿಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ನಾದಬೇಕು, ನೀಟಾಗಿ ನಾದ್ಕೋಬೇಕು. ತಣ್ಣೀರನ್ನ ಮಿಕ್ಸ್ ಮಾಡಬಾರ್ದು. ಸೊ ಬಿಸಿನೀರಲ್ಲೇ ನಾದ್ಕೋಬೇಕು. ಆಗ ಬಿಸಿ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರಿಗೆ ಈಸಿ ಆಗುತ್ತೆ. ಇವಾಗ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೋಬೇಕು. ಮಾಡಿ ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೇಕಾಗತ್ತೆ. ಲಟ್ಟಿಸ್ಕೋಬೇಕಾದ್ರೆ ನೀವು ಒಂದು ಚಪಾತಿ ಲಟ್ಟಿಣಿಗೆ ಆದರೂ ತೊಗೋಬೋದು, ಆದರೆ ಅದು ಹಿಟ್ಟನ್ನು ಹಿಡ್ಕೊಳ್ಳುತ್ತೆ. ಹಾಗಾಗಿ ಒಂದು ಪೈಪ್ ಥರ ಇರುತ್ತಲ್ವ, ಆ ಪೈಪ್ ಅಥವಾ ಲಟ್ಟಣಿಗೆಗೆ ಪೇಪರ್ನ ಸುತ್ತಿರ್ತೀವಿ. ಆಗ ಹಿಟ್ಟು ಯಾವುದೇ ರೀತಿ ಹಿಡ್ಕೊಳ್ಳೋದಿಲ್ಲ, ಚೆನ್ನಾಗಿ ಉದ್ಬೋದು ಅಂತ. ಈ ಥರ ಲಟ್ಟಿಸ್ತಾ ಹೋಗಬೇಕು. ಪೂರ್ತಿ ಲಟ್ಟಿಸಿದ ಮೇಲೆ ಇದು ಚಪಾತಿ ಥರ ತುಂಬ ಒಜ್ಜಿ ಹಾಕಿ ಲಟ್ಟಿಸ್ಬಾರ್ದು. ಸ್ವಲ್ಪ ನಿಧಾನಕ್ಕೆ ಲಟ್ಟಿಸಿದ್ರೆ ರೊಟ್ಟಿ ನೀಟಾಗಿ ಬರುತ್ತೆ. ಇವಾಗ ರೊಟ್ಟಿನ ಹೆಂಚಿಗೆ ಹಾಕಬೇಕಾಗತ್ತೆ. ಸೊ ನೀವು ಹಿಂದ್ಗಡೆ ಏನು ಹಿಟ್ಟು ಹಚ್ಚಿರ್ತೀರಲ್ವ ಅದನ್ನು ಮೇಲ್ ಮಾಡಿ ಹಾಕಬೇಕು. ಮೇಲ್ಪದರ ಮಾಡಿಬಿಟ್ಟು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ನೀರನ್ನ ಅದ್ಬಿಟ್ಟು ಅದಕ್ಕೆ ಮೇಲ್ಗಡೆ ಒರೆಸ್ಬೇಕಾಗತ್ತೆ. ಜಾಸ್ತಿ ನೀರು ಹಚ್ಚೋಕೆ ಹೋಗಬೇಡಿ, ಅದು ರೊಟ್ಟಿ ಹಂಚಿಗೆ ಹತ್ಕೊಳ್ಳುತ್ತೆ. ಸ್ವಲ್ಪನೇ ನೀರು ಹಚ್ಚಿ ಮೆತ್ತಗೆ ಬೇಯಿಸ್ಬೇಕಾಗತ್ತೆ 2 ಸೈಡು. ಜಾಸ್ತಿ ಹೊತ್ತು ಬೇಯಿಸಬೇಡಿ, ಕಟಿ ಆಗಿಬಿಡುತ್ತೆ. ಇದು ಬಿಸಿ ರೊಟ್ಟಿ ಅಲ್ವಾ, ಸೊ ಬೇಗನೆ ತೆಗಿಬೇಕು. ಹಾಗೆ ಬೇಗ ತೆಗೆದು ನೀಟಾಗಿ ಬೇಯಬೇಕು. ಹಂಚನ್ನ ಸ್ವಲ್ಪ ಉರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀಟಾಗಿ ಬೇಯಿಸಿ. ಈ ಥರ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದಾಗ ಹಾಗೆ ಹಂಚಿಂದ ತಗೊಂಡು ತುಪ್ಪ ಮತ್ತು ಹಗಸಿ ಚಟ್ನಿ ಅಥವಾ ಶೇಂಗಾ ಚಟ್ನಿ, ಕುಸುಬಿ ಚಟ್ನಿ ಅಂತ ಮಾಡ್ತೀವಿ, ಕೆಂಪು ಚಟ್ನಿ. ಸೊ ಈ ಥರ ಚಟ್ನಿಗಳ ಜೊತೆ ತಿಂದರೆ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ. ಹಂಗೆ ಪಲ್ಯ, ಮೊಸರು ಹಾಕ್ಕೊಂಡು ತಿಂದರೆ ಏನಿಲ್ಲ ಅಂದರೂ ಒಂದು 3ರಿಂದ 4 ರೊಟ್ಟಿ ತಿನ್ಬೋದು. ಇವಾಗ ಕಟ್ಟಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಸೇಮ್ ಅದೇ ಥರನೇ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಹಾಕ್ಕೊಂಡು, ಬಟ್ ಏನಂದರೆ ಇದಕ್ಕೆ ನೀರನ್ನು ಬಿಸಿ ಮಾಡ್ಕೋತೀವಲ್ವ, ಸ್ವಲ್ಪ ನೀರು ಹಾಕ್ಕೊಳ್ಳಿ ಫಸ್ಟು. ಅದರಲ್ಲಿ ಹಿಟ್ಟು ಹಾಕಬೇಕು, ಉಪ್ಪು ಹಾಕಬೇಕು, ಸ್ವಲ್ಪ ಟೇಸ್ಟ್ ಬೇಕಂದರೆ ಉಪ್ಪು, ಹಿಟ್ಟು ಹಾಕ್ಕೋಬೇಕು. ಇದನ್ನು ಹಿಟ್ಟನ್ನು ನೀಟಾಗಿ ಕಲಿಸ್ಬೇಕು, ಅದು ಗಂಟು ಆಗಲ್ಲ. ಆ್ಯಂಡ್ ಕಲಿಸ್ತಾ ಕಲಿಸ್ತಾ ಅದು ಗಟ್ಟಿ ಆಗುತ್ತೆ. ಇದನ್ನು ನಾವು ಜಿಗುಟು ಅಂತ ಕರಿತೀವಿ. ಈ ಥರ ಜಿಗಿ ಹಾಕ್ಕೊಂಡು ಮಾಡಿದ್ರೆ ಕಟ್ಟಿ ರೊಟ್ಟಿ ಚೆನ್ನಾಗಿ ಬರುತ್ತೆ, ಹರಿಯಲ್ಲ. ಸೊ ಅದು ಜಿಗಿ ಏನಿರುತ್ತಲ್ವ ಅದನ್ನು ಹಿಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಬೇಕು. ಬಿಸಿ ಇರುತ್ತೆ, ಸ್ವಲ್ಪ ಕೈಗೆ ತಣ್ಣೀರು ಹಚ್ಕೊಂಡು ನಾದಬೇಕಾಗತ್ತೆ.
ಈ ಥರ ಜಿಗಿ ಹಾಕ್ಕೊಂಡಿರ್ತೀವಲ್ವ, ಅದೇನಾದರೂ ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ಳಿ. ನಿಮ್ಗೆ ಇನ್ ಕೇಸ್ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಅದಕ್ಕೆ ತಣ್ಣೀರು ಹಾಕಿಬಿಟ್ಟು ಹಾಗೆ ಇಟ್ಕೊಂಡು ಮತ್ತೆ ನೀವು ರೊಟ್ಟಿ ಮಾಡ್ತೀರಲ್ವ ಅದೇ ದಿನ ಆವಾಗ ಯೂಸ್ ಮಾಡ್ಕೋಬೋದು. ಏನೂ ಆಗಲ್ಲ, ಅದು ಜಿಗಿ ಹಾಗೇ ಇರುತ್ತೆ. ನೀರು ಹಾಕಿಲ್ಲ ಅಂದರೆ ಅದು ಹಿಟ್ಟು ಗಟ್ಟಿ ಆಗಿಬಿಡುತ್ತೆ ಪಾತ್ರೆಗೆಲ್ಲ ಹತ್ಕೊಂಡು. ಇವಾಗ ಚೆನ್ನಾಗಿ ನಾದ್ಕೊಂಡಿರೋ ಹಿಟ್ಟನ್ನು ರೋಲ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ, ನಿಮಗೆ ರೊಟ್ಟಿ ಯಾವ ಸೈಜ್ ಬೇಕೋ ಆ ಸೈಜ್ ಹಿಟ್ಟನ್ನು ತಗೊಳ್ಳಿ. ಈಗ ಬಡಿಬೇಕಾಗತ್ತೆ. ಈ ರೊಟ್ಟಿ ಬಡ್ದಿರೋ ಟೇಸ್ಟೇ ಬೇರೆ ಥರ ಇರುತ್ತೆ, ಉದ್ದಿರೋ ಟೇಸ್ಟೇ ಬೇರೆ ಥರ ಇರುತ್ತೆ. ಈಗ ಬಡಿತಾ ಇರೋ ರೊಟ್ಟಿ ಸ್ವಲ್ಪ ಕಟ್ಟಿ ರೊಟ್ಟಿ ಥರ ಬೇಯಿಸ್ಕೊಳ್ಳೋ ಥರ ತೋರಿಸ್ತಾ ಇದ್ದೀನಿ. ಕಟ್ಟಿ ರೊಟ್ಟಿ ಮಾಡಬೇಕು ಅಂದರೆ ತುಂಬ ತೆಳ್ಳಗಿರಬೇಕು ರೊಟ್ಟಿ. ದಪ್ಪ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ತೆಳ್ಳಗೆ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಪಲ್ಯದ ಜೊತೆ ಚಟ್ನಿ ಜೊತೆ ಎಲ್ಲ. ಇವಾಗ ಬಡಿತಾ ಇದ್ದೀವಿ ನೋಡಿ. ಸೊ ಈ ಥರ ಎರಡು ಕೈಯಿಂದ ತಟ್ಟಬೇಕು. ಈ ಥರ ತಟ್ಟಿ ತಟ್ಟಿ ದೊಡ್ಡದಾಗಿದೆ ಅಲ್ವಾ ಈಗ ರೊಟ್ಟಿ, ಇದು ತೆಳ್ಳಗಾಗಿರುತ್ತೆ. ಇದನ್ನು ಹಂಚಿಗೆ ಹಾಕ್ಕೊಂಡು ಬೇಯಿಸಬೇಕು. ನೀರನ್ನು ಸ್ವಲ್ಪ ಕಡಿಮೆ ಹಚ್ಚಬೇಕು. ಆಗಲೇ ಬೇಯಿಸಿದ್ವಿ ಅಲ್ವಾ ಮೆತ್ತನ ರೊಟ್ಟಿನ, ಆ ಥರನೇ ಇದನ್ನು ಕೂಡ. ಬಟ್ ಆದರೆ ನೀಟಾಗಿ ದಂಡಿ ಎಲ್ಲ ಸ್ವಲ್ಪ ರೋಸ್ಟ್ ಆಗೋ ತನಕ ಬೇಯಿಸ್ಬೇಕಾಗತ್ತೆ, ಕಟ್ಟಿ ರೊಟ್ಟಿ ಅಲ್ವಾ ಹಾಗಾಗಿ. ಕೆಲವೊಬ್ಬರು ರೊಟ್ಟಿ ಮಾಡೋವಾಗ ಹಂಚಿಗೆ ಹಿಡ್ಕೊಳ್ಳುತ್ತೆ ಅಥವಾ ಕೆಳಗಡೆ ಉದ್ದಬೇಕಾದ್ರೆ ಹಿಡ್ಕೊಳ್ಳುತ್ತೆ, ನೀಟಾಗಿ ಬರಲ್ಲ. ಯಾಕೆ ಅಂತ ಅಂದರೆ ನೀವು ಹಿಟ್ಟು ಹಾಕ್ಕೊಂಡಿರ್ತೀರಲ್ವ ಕೆಳಗಡೆ, ಅದನ್ನು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಜಾಸ್ತಿ ಹಿಟ್ಟು ಹಾಕಿದ್ರೆ ಒಂಥರ ತಿನ್ನೋಕ್ಕೂ ಚೆನ್ನಾಗಿ ಅನಿಸಲ್ಲ, ಉದ್ದಕ್ಕೂ ಕೂಡ ಬರೋದಿಲ್ಲ. ಈ ಥರ ಕಟ್ಟಿಯಾಗಿ ಬೇಯಿಸಿರೋ ರೊಟ್ಟಿನ ನೀವು ಎಷ್ಟು ದಿನ ಬೇಕಿದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು, ಕೆಡೋದಿಲ್ಲ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಾವು ಮಾಡಿ ಇಟ್ಟಿದ್ದೀವಿ. ಇದು ಬಂದುಬಿಟ್ಟು ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಅಡುಗೆ ಮಾಡೋಕ್ಕೆ ಬೇಜಾರಾಗಿರುತ್ತಲ್ವ, ಆಗ ಪಲ್ಯದ ಜೊತೆ ಕಾಳು ಪಲ್ಯ ಅಥವಾ ಯಾವುದೇ ಪಲ್ಯದ ಜೊತೆನೂ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ 2 ಥರನೂ ರೊಟ್ಟಿ ನೋಡಿದ್ರಿ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.